ನಮಸ್ಕಾರ ಗುರು, ವೆಲ್ಕಮ್ ಟು ದ ಮೈ ಚಾನಲ್. ಗುರು, ಡೈಲಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ ಕೂಡಲೇ ಸೀದಾ ಅಡಿಗೆ ಮನೆಗೆ ಹೋಗ್ಬಿಟ್ಟು ಫ್ರಿಡ್ಜ್ ಅನ್ನ ತೆಗೆದ್ಬಿಟ್ಟು ಹುಡುಕ್ತಾ ಇರ್ತೀವಿ. ಏನನ್ನ, ಟೀನೋ ಇಲ್ಲ ಕಾಫಿನೋ ಮಾಡೋದಕ್ಕೆ ಆ ನೀಲಿ ಬಣ್ಣದ ಹಾಲಿನ ಪ್ಯಾಕೆಟ್ ನ ಹುಡುಕ್ತಾ ಇರ್ತೀವಿ. ಆದ್ರೆ ಇದು ಬರೀ ಹಾಲು ಅಷ್ಟೇ ಅಲ್ಲ ಗುರು, ಕರ್ನಾಟಕದಲ್ಲಿರೋ 2500 ಕೋಟಿ ಜನರ ಜೀವನದ ಒಂದು ಭಾಗನೇ ಅಂತಾನೆ ಹೇಳ್ಬೋದು. ಹೌದು, ನಾವಿವತ್ತು ಮಾತಾಡ್ತಾ ಇರೋದು ನಂದಿನಿ ಅನ್ನೋ ಬ್ರ್ಯಾಂಡ್ ಬಗ್ಗೆ. ಒಂದ್ ಕಾಲದಲ್ಲಿ ಹಾಲಿಗೆ ಬರುವಿದ್ದ ಈ ಕರ್ನಾಟಕದಲ್ಲಿ ಇವತ್ತು ದೇಶದಲ್ಲೇ ಹಾಲಿನ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಪಡೆದಿದೆ. ಈ ನಂದಿನಿ ಅನ್ನೋ ಬ್ರ್ಯಾಂಡು 30 ಕೋಟಿ ಬಂಡವಾಳದಿಂದ ಶುರುವಾಗಿದ್ದು ಇವತ್ತು 30,000 ಕೋಟಿವರೆಗೂ ಟರ್ನ್ ಓವರ್ ಮಾಡ್ತಾ ಇದೆ. ಇವತ್ತು ನಾವು ಈ ವಿಡಿಯೋದಲ್ಲಿ ನಂದಿನಿ ಅನ್ನೋ ಬ್ರ್ಯಾಂಡು ಹೇಗೆ ಹುಟ್ಟಿತು, ಹಾಗೆ ಇದರ ಯಶಸ್ಸಿನ ಹಿಂದೆ ಇರುವ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಂಬಂದ್ಬಿಡೋಣ. ಈ ಕತೆ ಶುರುವಾಗಿದ್ದು 1974ರಲ್ಲಿ. ಆಗ ಕರ್ನಾಟಕದಲ್ಲಿ ಹೈನುಗಾರಿಕೆ ಅನ್ನೋದು ಅಷ್ಟು ಸರಿ ಇರಲಿಲ್ಲ, ಹಾಗೆ ರೈತರಿಗೆ ಸರಿಯಾದ ಬೆಲೆ ಕೂಡ ಸಿಗ್ತಾ ಇರಲಿಲ್ಲ. ಆಗ ಸರ್ಕಾರದವರು ವಿಶ್ವ ಬ್ಯಾಂಕ್ ಕೊಟ್ಟ 30 ಕೋಟಿ ಸಾಲದ ಸಹಾಯದಿಂದ KDDC ಅನ್ನೋ ಡೈರಿನ ಓಪನ್ ಮಾಡ್ತಾರೆ. ಈ KDDC ಅಂದ್ರೆ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದು ಕೊಡಗು ಜಿಲ್ಲೆಯ ಕುಡಿಗೆಯಲ್ಲಿ ಫಸ್ಟ್ ಡೈರಿ ಓಪನ್ ಆಗಿದ್ದು. ಈ ಡೈರಿ ಸ್ಟಾರ್ಟ್ ಮಾಡಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅದು ಬಿಸ್ನೆಸ್ ಮಾಡೋದಕ್ಕಲ್ಲ, ರೈತರಿಗೆ ಮಧ್ಯವರ್ತಿಗಳ ಕಾಟದಿಂದ ತಪ್ಪಿಸೋದಕ್ಕೆ. ಆಮೇಲೆ 1984ರಲ್ಲಿ ಈ KDDC ಅನ್ನೋದನ್ನ KMF ಅಂತ ಮರುನಾಮಕರಣ ಮಾಡ್ತಾರೆ. ಈ KMF ಅಂದ್ರೆ ಕರ್ನಾಟಕ ಹಾಲು ಮಹಾಮಂಡಳಿ ಅಂತ. ಇದಕ್ಕೆ KMF ಅಂತ ಏನೋ ಹೆಸರಿಟ್ಬಿಟ್ರು, ಆದ್ರೆ ಜನರಿಗೆ ಹತ್ರ ಆಗೋದಕ್ಕೆ ಒಂದು ಹೆಸರು ಬೇಕಾಗಿತ್ತು. ಆಗ ಹುಟ್ಟಿದ್ದೆ ಈ ನಂದಿನಿ. ಕಾಮಧೇನುವಿನ ಪುತ್ರಿ ನಂದಿನಿ ಹೆಸರನ್ನ ಇಟ್ಟು ಪ್ರತಿ ಮನೆಗೂ ಶುದ್ಧ ಹಾಲನ್ನು ತಲುಪಬೇಕು ಅನ್ನೋ ಸಂಕಲ್ಪ ಮಾಡ್ತಾರೆ. ಈಗ ಯಾವುದೇ ಬ್ರ್ಯಾಂಡ್ ಆಗ್ಲಿ, ಆ ಬ್ರ್ಯಾಂಡ್ ದೊಡ್ಡದಾಗಿ ಬೆಳಿಬೇಕು ಅಂತಂದ್ರೆ ಒಂದು ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಬೇಕೇ ಬೇಕು ಅಲ್ವಾ. ಹಾಗೆ ಈ ನಂದಿನಿಗೆ ಸಿಕ್ಕಿದ್ದು ಒಬ್ಬ ಮಹಾನ್ ರಾಯಭಾರಿ, ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್. 90ರ ದಶಕದಲ್ಲಿ ನಂದಿನಿನ ಜನರಿಗೆ ತಲುಪಿಸೋದಕ್ಕೆ ಅಣ್ಣವರು ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಆದ್ರೆ ಆಶ್ಚರ್ಯ ಪಡೋದು ಏನಪ್ಪಾ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ಗೆ ಅಣ್ಣವರು 1 ರೂಪಾಯಿನೂ ಕೂಡ ತಗೊಳಲ್ಲ. ನಮ್ಮ ರೈತರ ಹಾಲು ನಮ್ಮ ನಂದಿನಿ ಅಂತ ಅವರು ಹೇಳಿದಾಗ ಕನ್ನಡಿಗರು ಅದನ್ನ ಒಂದು ಕಂಪ್ನಿ ಪ್ರಾಡಕ್ಟ್ ಅಂತ ನೋಡದೆ ತಮ್ಮ ಮನೆಯ ಸ್ವಂತ ಒಂದು ಬ್ರ್ಯಾಂಡ್ ಆಗಿ ಸ್ವೀಕಾರ ಮಾಡ್ತಾರೆ. ಇದು ನಂದಿನಿಯ ಇತಿಹಾಸದಲ್ಲಿನೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ನಂದಿನಿಯ ಮಾರ್ಕೆಟಿಂಗ್ ಬಲ ಅದರ ಗುಣಮಟ್ಟದಲ್ಲೇನೆ ಇದೆ. ವಿಶ್ವವಿಖ್ಯಾತ ಈ ತಿರುಪತಿ ಲಡ್ಡುವಿನ ರುಚಿಗೆ ಕಾರಣ ನಮ್ಮ ನಂದಿನಿ ಹಾಲು ತುಪ್ಪ ಅನ್ನೋದು ನಮ್ಮ ಹೆಮ್ಮೆ. ಪ್ರತಿ ವರ್ಷ 4,000 ಟನ್ಗಳಷ್ಟು ತುಪ್ಪ ತಿರುಪತಿಗೆನೆ ಹೋಗುತ್ತೆ. ಈ ನಂದಿನಿ ಬರೀ ಹಾಲಷ್ಟೇ ಅಲ್ಲ, ಮೈಸೂರು ಪಾಕು, ತುಪ್ಪ, ಪೇಡ, ಚಾಕ್ಲೇಟು, ಹಾಗೆ ಇತ್ತೀಚೆಗೆ ನಂದಿನಿ ಎನರ್ಜಿ ಡ್ರಿಂಕ್ ಅಂತಲೂ ಕೂಡ ಬಂದ್ಬಿಟ್ಟಿದೆ. ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ನೀಲಿ ಬಣ್ಣದ ನಂದಿನಿ ಪಾರ್ಲರ್ಗಳು ನಿಮ್ಮ ಕಣ್ಣಿಗೆ ಬೀಳ್ತವೆ. ಹಳ್ಳಿಯಿಂದ ಮೆಟ್ರೋ ಸ್ಟೇಷನ್ವರೆಗೂ ಈ ನಂದಿನಿ ತನ್ನ ಜಾಲವನ್ನು ವಿಸ್ತರಿಸಿದೆ. ಆಮೇಲೆ ಇದು ಎಲ್ಲರಿಗೂ ಸುಲಭವಾಗಿ ಸಿಗುವಂತೆ ಮಾಡಿದ್ದು ಇದರ ದೊಡ್ಡ ಸಕ್ಸಸ್. ಈ ನಂದಿನಿ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ತಮಿಳುನಾಡು, ಆಂಧ್ರ, ಗೋವಾ ಅಷ್ಟೇ ಅಲ್ಲದೆ ಸಿಂಗಾಪುರು, ದುಬೈ, ಅಮೆರಿಕಾದಂಥ ದೇಶಗಳಿಗೂ ಕೂಡ ಈ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಈಗ ನಂದಿನಿಯ ಇವತ್ತಿನ ಬಲದ ಬಗ್ಗೆ ಮಾತಾಡೋಣ. ಕಳೆದ ವರ್ಷ KMF ಸುಮಾರು 25,000ದಿಂದ ಹಿಡಿದು 30,000 ಕೋಟಿವರೆಗೂ ಬೃಹತ್ ವಹಿವಾಟು ನಡೆಸಿದೆ. ಆದರೆ ಈ ಲಾಭ ಎಲ್ಲಿಗೆ ಹೋಗುತ್ತೆ? ಪ್ರೈವೇಟ್ ಕಂಪ್ನಿ ಏನಾದರೂ ಆಗಿದ್ರೆ ಬಂದಿರೋಂಥ ಲಾಭ ಪೂರ್ತಿ ತನ್ನ ಮಾಲೀಕಗಷ್ಟೇ ಹೋಗ್ತಾ ಇತ್ತು. ಆದರೆ ಈ ನಂದಿನಿ ಸರ್ಕಾರದ್ದಾಗಿರೋದ್ರಿಂದ ಇದರಲ್ಲಿ ಬಂದಿರೋಂಥ ಲಾಭದಲ್ಲಿ 80-85% ನೇರವಾಗಿ ರೈತರಿಗೇನೆ ಸೇರುತ್ತೆ. ಪ್ರತಿದಿನ 25 ಲಕ್ಷ ರೈತರು ನಂದಿನಿಗೆ ಹಾಲನ್ನ ಪೂರೈಸ್ತಾರೆ. ಅವರೆಲ್ಲರೂ ಕೂಡ ಈ ನಂದಿನಿ ಬ್ರ್ಯಾಂಡಿಗೆ ಮಾಲೀಕರು. ಇದೇ ಸಹಕಾರಿ ತತ್ವದ ನಿಜವಾದ ಯಶಸ್ಸು. ಸೊ ನೋಡಿದ್ರಲ್ಲ ಗುರು, 30 ಕೋಟಿ ಬಂಡವಾಳದಿಂದ ಶುರುವಾಗಿದ್ದ ಈ ಕಂಪನಿ ಇಡೀ ದೇಶನೇ ತಿರುಗಿ ನೋಡೋ ಹಾಗೆ ಮಾಡಿರುವಂತ ನಂದಿನಿ ಬ್ರ್ಯಾಂಡ್ನ ಕತೆ ಇದು. ನಮ್ಮ ರೈತರ ಬೆವರು ಮತ್ತೆ ಕನ್ನಡಿಗರ ನಂಬಿಕೆಯೇ ಈ ಬ್ರ್ಯಾಂಡ್ನ ನಿಜವಾದ ಜೀವಾಳ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮಗೆ ನಂದಿನಿಯ ಯಾವ ಸ್ವೀಟ್ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಸ್ಟೋರಿನ ಕೇಳಬೇಕು ಅಂದರೆ MJ ಬ್ರ್ಯಾಂಡ್ ಸ್ಟೋರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ.